ಇಲ್ಲೊಳಗಡೆ ಹೋಗ್ತೀನಿ ಇಲ್ಗಡೆ ಹೋಗ್ತೀಯ ಪನೆಯಲ್ಲಿ ಎಲ್ಲಿ ಹೋಗ್ತೀಯ ಇದು ಒಂದ್ ಗವಿ ಸಾಲ ಆದ್ರೆ ಅದ್ ಕಡೆದು ಇನ್ನೊಂದು ಗವಿ ಸಾಲ ಆ ಕಡೆ ಬುದ್ಧಿ ಅಲ್ಲಿಗೆ ಹೋಗಿದ್ಯಲ್ಲ ಪೂರ್ತಿ ಹೋಗುತ್ತೆ ಪಾಪ ಟೋಟಲ್ ಕಂಟಿನ್ಯೂಟಿ ಇದು ನೀನ್ ಕಣ್ಣಾಯಿಸೋಷ್ಟು ದೂರಕ್ಕೂ ಜ್ಯೋತಿ ಕಾಣ್ತಾ ಇರತ್ತಪ್ಪ ಆ ಜ್ಯೋತಿ ಹಚ್ಚೋ ಸಮಯ ಕರೆಕ್ಟಾಗಿ ಈ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವ್ನಿಗೆ ಆ ಜ್ಯೋತಿ ಕಾಣುತ್ತೆ ನೋಡ್ದಿದ್ದು ದೀಪ ಹಚ್ಚಿರಂತೆ ಕಾಣಲಿಲ್ಲ ಅಂದ್ರೆ ನೋಡೋನ್ ಕಣ್ಣು ನೆಟ್ಟಿಗಿರ್ಬೇಕು ಇಲ್ಲ ನೋಡೋನ್ ಕರೆಕ್ಟಾಗಿ ಆ ಸಮಯಕ್ಕೆ ಹಿಂಗೆ ಕರೆಕ್ಟಾಗಿ ಈಗ ನಮ್ಮ ಕಣಿಯವರೆಲ್ಲರೂ ನೀಟಾಗಿ ಅವ್ರಿಗೆ ಇಲ್ಲಿ ಹಚ್ತದಂಗೆ ನಾನೇ ಇಡೀ ಊರು ಆಚೆ ಕಡೆಗೆ ಬಂದು ನಮಸ್ಕಾರ ಮಾಡ್ಕೊಳುತ್ತೆ ಇಲ್ಲ ಬಿಕಾಸ್ ಅದೇನು ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲದೆ ಅವನಿಗೆ ದೀಪಾಚಾರ ಅಂತ ಯಾವತ್ತು ಇವತ್ತು ಹಚ್ತಾ ಇದ್ದಾರಂತೆ ಸಾಯಂಕಾಲ ಅಂದ್ರೆ ಅವ್ನು ಕಾಯ್ಕೊಂಡು ಕೂತ್ಕೊಂಡು ಆ ಗುಡ್ಡ ಮೇಲೆ ಕೂತಿರ್ಲಿ ಅವನು ಅಲ್ಲಿ ಲಾಸ್ಟ್ ಗುಡ್ಡ ಇದೆಯಲ್ಲ ಅಲ್ಲಿ ಕೂತಿರ್ಲಿ ಅವನು ಇಲ್ಲಿ ದೀಪ ಹಚ್ತಾರಂತ ಅವ್ನಿಗೆ ಗೊತ್ತಿದ್ರೆ ಅವ್ನಿಗೆ ಜ್ಯೋತಿ ಕಾಣುತ್ತೆ ಮತ್ತೆ ಹೆಂಗೆ ಬೀಳುತ್ತೆ ಮತ್ತೆ ಯಾಕೆ ಇಲ್ಲೇ ಮಾಡಿದ್ದಾರೆ ಇನ್ನೊಂದು ನೋಡು ಅಲ್ಲಿ ದೀಪ ಹಚ್ಚಿದ್ರೆ ಅಲ್ಲಿ ನೋಡು ಗವಿ ಕಾಣ್ತಿಲ್ಲ ಅಲ್ಲಿ ನಿನಗೆ ಆದ್ರೆ ಆ ಗವಿ ಕಾಣೋದ್ರೊಳಗಡೆ ವಿಶೇಷವಾಗಿ ಅಪ್ಪ ಆ ಒಂದು ಕಿಂಡಿನೇ ಮಾಡಿದ್ದಾರೆ ನೋಡು ಏನಪ್ಪ ಎದಕ್ಕೋಸ್ಕರ ಕಿಂಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೆಗಡೆ ಪರಮಾತ್ಮ ಸಿದ್ರು ಆ ನಾಗಜ್ಯೋತಿ ಹಿಡ್ಕೊಂಡಕ್ಕೆ ನಾಗದವ್ರು ಹಿಂಗಿರೋದು ಆರುಡ ಜೊತೆ ನೋಡ್ಕೊಂಡಿದ್ದಪ್ಪ ಸೊ ಬರೀ ಅದೊಂದೇ ಪ್ಲೇಸ್ ಅಲ್ಲ ಎಸ್ಪೆಷಲಿ ಬೇರೆ ಬೇರೆ ಎಲ್ಲ ಇದರಲ್ಲೂ ಬೇರೆ ಬೇರೆ ಇದು ರೂಪಾಂತರವಾಗಿ ಜ್ಯೋತಿ ಬೀಳುತ್ತೆ ಅದು ನಮಗೆ ಕಾಣುವಂಥದ್ದಲ್ಲಿ ಹಿಂದೆಗಡೆ ನೋಡು ಮುಂದೆಗಡೆ ಶಿವಂಗೆ ಬೀಳಲ್ಲ ಅದು ಹಿಂದೆ ಇರೋ ಶಿವನಿಗೆ ಬೀಳುತ್ತೆ ಯೋಚನೆ ಮಾಡು ಸಿದ್ದೇಶ್ವರನಿಗೆ ಬೀಳಲ್ಲ ಹಿಂದೆ ಇರೋ ನಾಗಲಿಂಗೇಶ್ವರಂಗೆ ಬೀಳುತ್ತೆ ಅದೇ ಜ್ಯೋತಿ ಅನ್ನೋದು ಬೀಳುತ್ತೆ ಅದ್ ಕಡೆ ಅಮ್ಮನವ್ರ ಕಡೆಗೆ ಬೀಳುತ್ತೆ ಬೇಜಾನ್ ಪರ್ಟಿಕ್ಯುಲರ್ ಪ್ಲೇಸ್ಗಳಿದಾವಪ್ಪ ಬೀಳುವಂಥ ಜ್ಯೋತಿ ಎಸ್ತಾ ಇದ್ದಂಗೆ ಬೀಳುವಂಥದ್ದು ಇದೆ ಬಟ್ ಕೆಲವು ಗೊತ್ತಿಲ್ಲ ಕೆಲವು ಗೊತ್ತಿದ್ದಾವೆ ತೀರಾ ಕೆದಕೊಂಡು ಹೋಗಕ್ಕಾಗಲ್ವಲ್ಲ ಅವರು ಗುರುಮೂಲ ಋಷಿಮೂಲ ಸಿದ್ಧಮೂಲ ಹಿಂಗೆಲ್ಲ ಜಾಸ್ತಿ ಕೆದಗಡಕ್ಕಾಗಲ್ಲ ಜಸ್ಟ್ ಏನು ಕೈ ಮುಗಿಬೇಕು ನೋಡಬೇಕು ಆರಾಧಿಸ್ಬೇಕು ಅದೇನೋ ಹೇಳ್ತಾರಲ್ಲ ಹುಲಿ ಅಂತಂದ್ರೆ ನೋಡ್ಕೊಬೇಕು ಇಲ್ಲೇನು ದೂರದಿಂದ ಕೇಜ್ ಹತ್ರ ತಗೊಂಡು ಏನಪ್ಪ ಒಂದು ಸೆಲ್ಫಿನ ಏನೋ ಹಾಕೊಬೇಕು ಅಷ್ಟೇ ಬಿಟ್ರೆ ತಿರುಮಲೆ ಮಾಗಡಿ ಒಳಗಡೆ ರಂಗನಾಥಸ್ವಾಮಿ ದೇವಸ್ಥಾನ ಇದೆಯಲ್ಲಪ್ಪ ಅಲ್ಲಿ ಇವತ್ತು ಅಷ್ಟೇ ಮುಂದೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತಾರೆ ಒಂದು ಉದ್ದಾರಣೆ ಎಷ್ಟು ಸಿಗಲ್ಲ ಏನಾದ್ರು ಗೊತ್ತದು ಈಗ ಮೈಲಾರಲಿಂಗನ ಹತ್ರ ಗಂಗೆ ಬರ್ತಾನೇ ಇರುತ್ತೆ ಎಲ್ಲಿಂದ ಬರ್ತಾ ಇದೆ ಅದು ಗೊತ್ತಿಲ್ಲ ಹಿಂಗಾಗಿ ಅದನ್ನ ಜಾಸ್ತಿ ತೀರಾ ಇದು ಮಾಡ್ಕೊಂಡು ಹೋದಾಗ ನಾವೇನೋ ಹೋಗ್ತೀವಿ ಕೆದಕಬಾರ್ದು ಅದನ್ನ ಅದೇನಿದೆ ಅದನ್ನ ತಿಳ್ಕೋಬೇಕು ಅದನ್ನ ಆರಾಧಿಸ್ಬೇಕು ಆಸ್ವಾದಿಸ್ಬೇಕು ಅವಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ ಹೆಂಗೆ ಬಂತು ಯಾಕೆ ಬಂತು ಅಂದರೆ ಹೇಗೆ ಅಂತ ಹೇಳಿದ್ರೆ ಎಂತೆಂಥ ಸಿದ್ಧಿ ಪುರುಷರು ಅಂದ್ರಪ್ಪ ಹೆಂಗೆ ಅಂದರೆ ಅವ್ರ ಜಪ ಕೂತ್ಕೊಂತ ಇದ್ದಂಗೆ ಪರಮಾತ್ಮ ಶಿವ ಅಂತ ಇದು ಕೊಟ್ಟಿದ್ದ ಎಷ್ಟು ಸಹಸ್ರ ವರ್ಷಗಳಾಗಿದೆ ಶಿಲೆ ಒಂದ್ಸರಿ ನೋಡು ಆ ಶಿಲೆ ನೋಡ್ರಿ ಎಲ್ಲಿಂದ ತಂದಿರ್ಬೇಕು ಅಷ್ಟಪ್ಪ ಶಿಲೆನ ಬೆಟ್ಟದ ಮೇಲಕ್ಕೆ ಹೆಂಗ್ ಓದ್ಕೊಂಡ್ ಬಂದಿರ್ಬೋದು ಯಾವ ಮಹಾಪುರುಷ ಹಿಂದಿನ ನನ್ಗೆ ಗೊತ್ತಿರೋ ಒಟ್ಟಿಗೆ 12ನೇ ಶತಮಾನದವರೆಗೂ ಒಂದು ಇತಿಹಾಸ ಅದಕ್ಕಿಂತ ಮುಂದೆ ಯಾರಿತ್ತು ಗೊತ್ತಿಲ್ಲ ಅದು ವಿಚಾರ ಬ್ರಹ್ಮಾಂಡದ ಆದಿಯಾಗಲಿ ಅನಂತಾಗಲಿ ಯಾರಿಗೂ ಗೊತ್ತಿಲ್ಲಪ್ಪ ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ ಬಟ್ ವಿ ಆರ್ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ ಕೈ ಜೋಡಿಸ್ಕೊಂಡು ಹೋಗ್ಬೇಕು ಪ್ರಕೃತಿ ವಿರುದ್ಧ ಹೋಗ್ಬಾರ್ದು ಪ್ಲಾಸ್ಟಿಕ್ಗಳು ಹಾಕೊಂಡು ಹಾಳು ಮಾಡ್ಕೊಳ್ಳೋದ್ರ ಬದಲು ಈಗ ಬರ್ತಡೆ ಅಂತ ಒಂದು ಕೇಕ್ ಕಟ್ ಮಾಡಿ ಹಾಳು ಮಾಡೋದ್ರ ಬದಲು ಯಾವುದೋ ಒಂದು ಮಾಡ್ತಲ್ಲ ಒಂದು 10 ಜನ ಹುಡುಕಾಕು ಮಕ್ಳುಗಳು ಊಟ ಮಾಡಲಿ ಬರ್ತಡೇ ಮಾಡ್ಕೊಂಡಾಗ ನೀನು ಎಲ್ಲ ಮಾಡಿದಾಗ ಮಕ್ಳುಗಳು ಓದಿಸ್ತಾ ಇರ್ತಾರಲ್ಲ ಮಠಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ಹೋಗಿ ಒಂದು 10 ಮಕ್ಳು ಊಟ ಕೊಟ್ಬಿಟ್ಟು ಒಂದೇನೋ ಸಿಹಿ ಮಾಡಿಸ್ಪಪ್ಪ ಎಲ್ಲ ಸರಿ ನಿಂಗೆ ಒಂದು ಚಪ್ಪಾಳೆ ತಟ್ಟು ವಿಶ್ ಮಾಡ್ತಾರಲ್ಲ ಖುಷಿ ನಿನ್ನ ಆತ್ಮ ಸಂತೋಷ ಆಗಿಬಿಡುತ್ತೆ ಪ್ಲಸ್ ಬ್ಲೆಸ್ಸಿಂಗ್ ಮಠದಲ್ಲಿ ಗುರು ಮಕ್ಕಳಾಗಿರ್ತಾರೆ ಅವರು ಅಣ್ಣ ಖುಷಿಯಾಗಿರಲಿ ನಂಗೆ ಸಾಕು ಬಿಡ್ಪಪ್ಪ ಇವತ್ತು ನೀನು ಚೆನ್ನಾಗಿರಲಿ ಅಂತ ಯಾರು ಅನ್ನಲ್ಲ ಪಾಪ ಹೇಳು ಅಂಥರಲ್ಲಿ ನೀನು ಕೊಡಿಸೋ ಒಂದು ಸಣ್ಣ ಸಿಹಿಯಿಂದ ಮಕ್ಳಿಗೆ ಇದಾಗುತ್ತೆ ಅಂದರೆ ಆಯ್ತು ಬೇಡ ಅಷ್ಟು ದೀಪ ಯಾಕೆ ಹಾರಿಸ್ತೀರಿ ಅದು ಬದಲು ಒಂದು ಮರ ಹಾಕಿ ಒಂದು ಗಿಡ ಹಾಕ್ರಿ ಪ್ರತಿ ಬರ್ತಡೆಗೆ ಒಂದು ಮರ ಹಾಕ್ರಿ ನೋಡು ಉಸಿರಾಡ ಗಾಳಿನೂ ಇರುತ್ತೆ ಆ ಮರದಲ್ಲಿ ನಿನ್ನ ಹೆಸರಿರುತ್ತೆ ನಿನ್ನ ಮಕ್ಳು ಅದನ್ನು ಅಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಮಾಡರ್ನೈಸ್ ಆಗ್ತಿದ್ದೀವಿ ಅಷ್ಟೇ ಪಾಪ ಅದೇ ಒಂದು ಪ್ರದೇಶಕ್ಕೆ ಎಲ್ಲೋ ಮೇಲಿಂದ ಒಂದು ಸಣ್ಣದೊಂದು ಕಿಂಡಿ ಇದೆ ಅನ್ನೋ ಒಂದು ಮಾತು ಒಳಗೆ ಬೆಳಕೋಗುತ್ತೆ ಅಂತ ಏನಂತ ಹೇಳ್ತೀವಿ ಅಂದರೆ ಸಿದ್ಧ ಮೂಲ ಈ ಕಲ್ಪನೆಗೆ ಮೀರಿದ್ದು ಪಾಪ ಅಂದುಕೊಳ್ಳೋಕೆ ಮೀರಿದ್ದದು ಅಂದ್ರೆ ಅದೇ ಇಲ್ಲಿಂದ ಹುಬ್ಳಿಗೆ ಏನಾರು ಇಲ್ಲಿಂದನೇ ಜ್ಯೋತಿ ಒಯ್ದಿದ್ರು ಸಿದ್ಧಾರೂಢರು ಹಚ್ಕೊಂಡು ಹೋಗಿದ್ರು ಅಂತ ಕೇಳಿದ್ವಲ್ಲ ನಾವು ಅಪ್ಪ ಏನಂದ್ರೆ ಇವತ್ತು ಅಷ್ಟೇ ನಮ್ಮ ಆರುಡ ಜ್ಯೋತಿ ಹೆಂಗೆ ಅಂತ ಹೇಳಿದ್ರೆ ಒಂದು ಸರಿ ಇದಾಯ್ತು ಅಂತ ಹೇಳಿದ್ರೆ ಆರುಡ ಜ್ಯೋತಿಯನ್ನು ಸ್ಟಾರ್ಟ್ ಆಯ್ತು ಅಂದ್ರೆ ಎಷ್ಟು ಡಿಸ್ಟಿಕಲ್ಲಿ ಎಷ್ಟು ತಾಲೂಕಲ್ಲಿ ಹೋಗಿ ಬರುತ್ತೋ ಆ ಜ್ಯೋತಿಯಿಂದ ಇವು ಜ್ಯೋತಿ ಹಚ್ಕೊಂಡು ಮನೆ ಒಳಗಡೆ ಹಬ್ಬಗಳು ಮಾಡ್ತಾರೆ ಅದೇ ಆರುಡ ಜ್ಯೋತಿಯಿಂದ ಸುಮ್ಮನೆ ಆರುಡ ಜ್ಯೋತಿ ಅಂತ ಯಾರು ಮಾಡಲ್ಲಪ್ಪ ಈಗ ಹುಬ್ಳಿಯವರು ಈಗ ಏನೋ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಇದು ಮಾಡಬೇಕಾದ್ರೆ ಸಿದ್ಧಾರೂಢ ಮಾಡ್ತಲ್ಲಿ ಹೋಗಿ 2 ದೀಪ ಹಚ್ಕೊಂಡು ಹೋಗಿ ಆಮೇಲೆ ಹಬ್ಬ ಮಾಡ್ತಕ್ಕಂಥದ್ದು ಒಂದು ಪುಣ್ಯಕಾರ ಒಂದು ಏನೇ ಮಾಡಬೇಕಾದ್ರೂ ಅಷ್ಟೇ ಅಷ್ಟು ಶಕ್ತಿ ಇದೆ ಆರುಡ ಜ್ಯೋತಿ ನೋಡ್ರಿ ಹೆಂಗಿದೆ ದಟ್ಟಾರಣ್ಯದು ನೋಡೋಕೆ ಎಷ್ಟು ಚಿಕ್ಕದಾಗ ಕಾಣುತ್ತೆ 10 ಎಳೆಸೋಗಿ ಸಾಕಾಗುತ್ತೆ ಭಾಳ ಇದೆ ಗಿಡಮೂಲಿಕೆ ಇದು ನಾನು ಆಗಲಿ ನಿಂಗೆ ಹೇಳಿದ್ನಲ್ಲ ನಾನಪ್ಪ ಏನಂತ ಹೇಳೋ ಇಲ್ಲಿ ಬರೀ ಈ ಗಾಳಿ ಉಸಿರಾಡ್ಬಿಟ್ರೆ ಎಷ್ಟೋ ಕಾಯಿಲೆ ಹೊರಟೋಗುತ್ತೆ ಅವ್ನಿಗೆ ಇಲ್ಲಿ ಬೆಳೆದಿರೋ ಮರ ಗಿಡಗಳು ಗಾಳಿ ಕಂಟಿನ್ಯೂಸ್ ಆಗಿ ಅವ್ನಿಗೆ ಏನೋ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ ಏನೋ ಶ್ವಾಸಕೋಶ ತೊಂದರೆ ಇರುತ್ತೆ ಆ ಸಿಟಿ ಲೈಫಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ಆ ಲೈಫಲ್ಲಿ ಬಾಳ್ತಾ ಇರ್ತಾನೆ ಕಾರ್ಬನಲ್ಲಿ ಬಾಳ್ತಾ ಇರ್ತಾನಲ್ಲ ಇಲ್ಲೊಂದು ವಾರ ಬಂದ್ಬಿಟ್ರೆ ಅವ್ನು ಕಫ ದಪ ಎಲ್ಲ ಹಚ್ಕೊಂಡು ಹೋಗ್ಬಿಡುತ್ತೆ ಯಾಕೆ ಹೇಳು ಅಂತ ಗಾಳಿ ಹೋಗ್ತಾ ಇರುತ್ತೆ
ಅದು ನ್ಯಾಚುರಲಿಟಿ ಹೋಗ್ತಾ ಇರುತ್ತೆ. ಪ್ಲಸ್ ಅದ್ರಲ್ಲಿ ಗಿಡಮೂಲಿಕೆಗಳು ಅಂತ ಅಂದ್ಬಿಟ್ರೆ ಇನ್ನೂ ಒಳ್ಳೇದು. ಅದೇ ಅಪ್ಪಾಜಿ, ಒಂದು ಬಾವಿಯಿಂದ ಒಂದು ಬಾವಿಗೆ ಸಂಚಾರ ಮಾಡ್ತಾರೆ ಅಂತ ಒಂದು ಅಪ್ಪಾಜಿ ಇದಿತ್ತಲ್ಲ ಅಪ್ಪಾಜಿ, ಅವ್ರಿಗೆ ಕನ್ನಿಕೆಯರು ಅಂತ ಹೇಳಿ ಒಂದು ಬಾವಿಯಿಂದ ಒಂದು ಬಾವಿಲಿ ಮಾತ್ರ ಹೋಗ್ತಾರಂತಲ್ಲ, ಅವ್ರ ಶಾಪ ಇದೆಯಂತಲ್ಲ ಕನ್ನಿಕೆ ಸಂಚಾರ. ಅವರು ಋಷಿ ಶಾಪ ಅವ್ರಿಗೆ. ಅವ್ರು ಅದಕ್ಕೇನೆ ಅವ್ರು ಸ್ನಾನ ಮಾಡ್ಬೇಕಾರಾಗ್ಲಿ ಇನ್ನೂ ಮಾಡ್ಬೇಕಾದ್ರೆ ನೋಡ್ಬಾರ್ದಾರ ಅಂತ ನೋಡಿದ್ರೆ ಅಲ್ಲೇ ಓಟ ಅವನು ಟಾಟಾ. ಅವ್ರು ಬಾವಿಯಿಂದ ಬಾವಿಗೆ ಮಾತ್ರ ಹೋಗ್ತಾರಂತಲ್ಲ ಜಲವಾಸಲ್ ಜಲ ಸಂಚಾರ ಅಂತೀವಿ ಅದಕ್ಕೆ. ಅಂದರೆ ಭೂಮಿ ಮೇಲೆ ಸಂಚಾರ ಮಾಡೋಂಗಿಲ್ಲ, ಜಲದಲ್ಲಿ ಸಂಚಾರ ಆಗ್ತಾರೆ ಅವರು. ಭೂಲೋಕಕ್ಕೆ ಬರಂಗಿಲ್ಲ, ಅವ್ರಿಗೆ ಶಾಪ ಇರುತ್ತೆ. ಅವ್ರು ದೇವ್ರ ಕಣ್ಣಿ ದೇವ್ರ ಪೂಜೆ ಅವ್ರು ಬರೋದೇನಕ್ಕೆ, ಅವರು ಅಪ್ಸರಿಯರಾಗಿರ್ಬೋದು, ಇಲ್ಲಾಂದರೆ ಇವರು ದೇವಕನ್ನಿಕೆಯರಾಗಿರ್ಬೋದು, ಮಾತೃಕೆಯರಾಗಿರ್ಬೋದು, ಈ ಸಂಚಾರದೊಳಗಡೆ ಏನಂತ ಹೇಳಿದ್ರೆ ಅವ್ರು ಸಹ ಶಿವನ ಆರಾಧನೆ ಮಾಡೋಕ್ಕೆ ಬಂದಿರ್ತಾರೆ. ಅವ್ರ ಸಮಯ ಬೇರೆ ಇರುತ್ತೆ. ಅವ್ರ ಸಾಧನೆಗೆ ಅವ್ರು ಬಂದಿರ್ತಾರೆ. ಭೂಲೋಕದಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಈ ಸಂಚಾರದಲ್ಲಿ ಇದೆ, ಹೋಗಮ್ಮ ಈ ಸಂಚಾರದಲ್ಲಿ ಹೋಗು, ಸಿದ್ಧರು ಸಿಗ್ತಾರೆ, ನಿಮಗೆ ಒಳ್ಳೇದಾಗುತ್ತೆ, ಹಿಂಗೆ ಮಾಡೋಗಿ ಅಂತ. ಅದು ಈ ಸಂಚಾರ. ಅದರಲ್ಲೂ ಎಸ್ಪೆಷಲಿ ಇಲ್ಲಿ ಮಹಿಷಾಸುರ ಮರ್ದಿನಿ ಅಪ್ಪ ಅಮ್ಮ ದುರ್ಗಾ ಪರಮೇಶ್ವರಿ ಸ್ವರೂಪ, ಚಾಮುಂಡೇಶ್ವರಿಯ ಬಿಫೋರ್ ರೂಪ ಏನು ಮಹಿಷಾಸುರ ಮರ್ದಿನಿ, ಮಹಿಷಾಸುರನ ಸಂಹಾರ ಮಾಡಿದಂಥ ರೂಪ. ಆ ರೂಪದಲ್ಲಿ ಇರ್ತಕ್ಕಂಥ ದೇವಿ ಸಂಹಾರ ಆಗಿ ನಿಂತಿದ್ದಾಳೆ ಇವಳು, ಶಾಂತಲಾಗಿದ್ದಾಳೆ ಇವಳು. ಅರ್ಥ ಆಗ್ತಿದ್ಯಾ? ಈಗ ಇದು ಮಾಡಿ ಬಲಿ ಆಗೋಗ್ಬಿಟ್ಟಿದ್ರೆ ಅದು ಬಲಿ ಆಗ್ಲೇಬೇಕಾಗತ್ತೆ. ಇಲ್ಲಿ ಇನ್ನೂ ಬಲಿ ಇಲ್ಲ, ನೋಡಿದ್ಯಾ? ಬರೀ ನಿಂತಿದ್ದಾಳೆ ಅಷ್ಟೇ ಅಮ್ಮ. ಅವತಾರ ಅದು ಮಾಮೂಲಿ ರಾಕ್ಷಸ ಅದು ಮಾಮೂಲಿ ಇರುತ್ತೆ. ಆದರೆ ಮಹಿಷಾಸುರ ಕೆಳಗಡೆ ಏನು ಮಹಿಷ ಅಂದರೆ ಎಮ್ಮೆ ರೂಪದಲ್ಲಿ ಮಹಿಷಾಸುರ ಎಮ್ಮೆ ರೂಪದಲ್ಲಿ ಬರ್ತಾನೆ. ಈಗ ಮಹಿಷಾಸುರ ಅಯ್ಯಪ್ಪ ಮಹಿಷಿಯನ್ನು ಕೊಲ್ತಾನೆ, ಮಹಿಷಾಸುರನ್ನ ಚಾಮುಂಡೇಶ್ವರಿ ಕೊಲ್ತಾಳೆ. ಅರ್ಥ ಆಗ್ತಿದ್ದೇನಪ್ಪ? ಈ ಲೆಕ್ಕ ಇರೋದ್ರಿಂದ ಯಮನ ವಾಹನ ಸತ್ಯ ಎಮ್ಮೆ ಅನ್ನೋದು. ಆದರೆ ಎಮ್ಮೆಯನ್ನು ಬೇರೆ ದೇವತೆಗಳು, ಈಗ ರಾಕ್ಷಸ ಗಣಗಳು ಅದನ್ನು ಆರಾಧನೆಗೋಸ್ಕರವಾಗಿ ಇಲ್ಲ ಬಲಿಗೋಸ್ಕರವಾಗಿ ದೇವಿ ಸುಪ್ರೀತಕ್ಕೋಸ್ಕರವಾಗಿ ಅದನ್ನು ಬಳಸಿದಂಥದ್ದು ಇದು ಬಹಳ ಇದಿದೆ. ಮತ್ತು ಕೋಣನ ಬಲಿನೇ ಯಾಕೆ ಗ್ರಾಮಕ್ಕೆ ಕೊಡ್ತಾರೆ ಅಂತ ಹೇಳೋದು ಒಂದು ಶಾಂತಿ ಅಂತ. ಬಲಿ ಕೊಟ್ಟು ಅದನ್ನ ನೆತ್ತಿ ಮೇಲೆ ಚರ್ಬಿ ತೆಗೆದು ಅದನ್ನು ತೆಗೆದು ತಲೆ ಮೇಲೆ ಇಟ್ಟು ಅದಕ್ಕೆ ಆ ಚರ್ಬಿ ಒಳಗಡೆ ದೀಪ ಹಚ್ತಾರೆ. ಅವಾಗ ಊರಿಗೆ ಒಂದು ಶಾಂತಿ ಅಂತ. ಏನೇ ಒಂದು ಬೇನೆ ಇರ್ಬೋದು, ಕಾಲರ ಇನ್ನೊಂದು ಏನೇ ಆದ್ರೂ ಊರಿಗೆ ಅದು ಹೋಗ್ಬಾರ್ದು ಅಂತ. ಸುಮ್ಮನೆ ಬಲಿ ಕೊಡಲ್ಲ. ಅದಕ್ಕೆ ಯಾಕೆ ಕೊಡ್ತಾರೆ, ದೇವಿ ಯಾಕೆ ಶಾಂತ ಆಗ್ತಾನೆ, ದೇವಿ ಏನು ಕೇಳಿಲ್ಲ, ಆದರೆ ಬಲಿ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಇಡೀ ಗ್ರಾಮ ಚೆನ್ನಾಗಿರಲಿ ಅಂತ. ಅದಕ್ಕೇನು ಊರುಗಳಲ್ಲಿ ನೋಡಿದ್ಯಪ್ಪ, ಕೋಣಂ ಬಿಟ್ಬಿಡ್ತಾರೆ, ಎಣ್ಣೆ ಸೌರು ಬಿಟ್ಟು ತಲೆಗೆ ಒಂಚೂರು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಒಟ್ಟು ಅದನ್ನು ಅಮ್ಮನೆ ಅಲ್ಲಲ್ಲ ಹೇಳಿದ್ದು ಮಾಡೋರು ಹಂಗೆ ಮಾಡ್ಬಿಡ್ತಾರೆ. ಇಲ್ಲಿ ಯಾಕೆ ಬಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಾಡಬಹುದೇನೋ ಅವರು, ಇಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಲ್ಲ ಹೇಳಿದ್ದು ಒಂದು ಮಾತಪ್ಪ. ಯಾಕೆಂದರೆ ಆ ಪರಂಪರೆ ಹೆಂಗಿದೆಯಲ್ಲಪ್ಪ, ಇಲ್ಲಿ ಈ ಕನೆಕ್ಟಿವಿಟಿ ಹೆಂಗಿದೆ, ಸಿದ್ಧಗೈರಿಗೂ ಕಣಿವೆಗೂ ಅಷ್ಟು ಕನೆಕ್ಟಿವಿಟಿ ಇದೆ. ಹಾಗಾಗಿ ಕೆಲವೊಂದು ಪೂಜೆಗಳಲ್ಲಿ ಬಲಿ ನಿಷಿದ್ಧ ಇಲ್ಲಿ. ಏನಪ್ಪ, ದುರ್ಗಾ ಪರಮೇಶ್ವರಿ ಅವಳು ಹಂಗಿದ್ರೂ ಸಹ ಶಾಂತಿಕವಾಗಿ ಆ ಗೆಜ್ಜೆ ಹೂವನ್ನ ಇಟ್ಟು ಅವಳು ಪೂಜೆ ಮಾಡಿ ಸಮಾಧಾನ ಮಾಡಿಬಿಡ್ತಾರೆ. ಏನಪ್ಪ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ಬೇಕಾದ್ರೆ ಹೇಳಿರ್ತಾರೆ ಇದಕ್ಕೆ ಬಲಿ ಆಗಬೇಕು, ಇದಕ್ಕೆ ಬಲಿ ಆಗಬಾರ್ದು. ಎಷ್ಟು ಜನ ಮೂಲ 69 ಜನ ಇದ್ದಾರೆ. 69 ಜನ ಯಕ್ಷಿಣಿಯರಲ್ಲಿ. ಇವನ್ ಲಕ್ಷ್ಮಿ ಸಹ ಯಕ್ಷಿಣಿನೇ. ಲಕ್ಷ್ಮಿ ಮಹಾಲಕ್ಷ್ಮಿ ಅನ್ನೋರು, ಲಕ್ಷ್ಮೀ ದೇವಿ ಇವರೆಲ್ಲ ಯಕ್ಷಿಣಿ. ನಮ್ಮ ಉದ್ದಾನ ಶಿವಯೋಗಿಗಳು ತುಮಕೂರಲ್ಲಿ ಬೇತಾಳ ಸಿದ್ಧಿ ಮಾಡ್ಕೊತಾರಪ್ಪ ಸಿದ್ಧರ ಬೆಟ್ಟದಲ್ಲಿ. ಆ ಸಿದ್ಧರ ಬೆಟ್ಟದಲ್ಲಿ ಆ ಒಂದು ಸಿದ್ಧಿ ಮಾಡ್ಕೊಂಡಾಗ ಬೇತಾಳಕ್ಕೆ ಒಂದು ಮಾತು ಹೇಳ್ತಾರೆ, 3 ಕೆಲಸ ಕೊಡಬೇಕು ಬೇತಾಳಕ್ಕೆ ಅಂದಾಗ. ಏನು ಮಾಡ್ತೀಯ, ಏನದು ಆಗದೇ ಈ ಥರ ಬಾ, ನನ್ನ ಕರ್ದಾಗ ಬಂದು ನನಗೆ ಈ ಥರ ಕೆಲಸ ಮಾಡಿಕೊಟ್ಟು, ಈ ಥರ ಒಂದು 3 ಪ್ರಮಾಣ ಮಾಡಿದನು ವಶೀಕರಣ ಮಾಡ್ಕೋತೀವಿ ಅನ್ಕೋ. ಅದಕ್ಕೆ ನಾವು ಕೆಲಸ ಕೊಡಬೇಕಾದ, ಅದು ಕಂಡೀಷನ್ ಆಗುತ್ತೆ. ನನಗೆ ಕೆಲಸ ಬೇಕು, ಈ ಕೆಲಸ ಈ ಬಂಡೆ ಕಾಲಿಗೆ ತೆಗೆದು ಮತ್ತೆ ಇನ್ನೊಂದು ಬಂಡೆ ಇಕ್ಬೇಕು ಅದಕ್ಕೆ, ಇಲ್ಲ ಅಂದ್ರೆ ನಿನಗೆ ಮತ್ತೆ ಒದೆ ಬೀಳುತ್ತೆ ಅನ್ನೋ ಥರ. ಸೊ ಅವಾಗ ಮೊದಲೇ ಗುರುಮೂಲ ಎಂಥ ಬುದ್ಧಿವಂತರು ಅಂತ ಹೇಳಿದ್ರೆ, ಸೂರ್ಯಚಂದ್ರ ಇರೋವರೆಗೂ ಅಷ್ಟೇ ಅಗ್ನಿನೇ ಆರಿಸ್ಬೇಡ ನನ್ನ ಮಗನೇ ಅಂತ ಬೇತಾಳಕ್ಕೆ ಆದೇಶ ಮಾಡ್ತಾರೆ. ಸೂರ್ಯಚಂದ್ರ ಇರೋವರೆಗೂ ಸಿದ್ಧಗಂಗೆ ಮಾಡ್ತಾರೆ ಅಗ್ನಿ ಆರಬಾರ್ದು ಅಂತ. ಇವತ್ತು ನೋಡೋ 24 ಗಂಟೆನೂ ಅಗ್ನಿ ಉರಿತಾನೆ ಇರುತ್ತೆ. ಊಟದ್ದು 24 ಗಂಟೆ ರಾತ್ರಿ ಹೋಗಪ್ಪ. ಬಸ್ ಇಳಿದು ತುಮಕೂರಲ್ಲಿ ಯಾವ ಹೋಟ್ಲು ತೆಗ್ದಿಲ್ಲ ಅಂದ್ರೂ ಮಠಕ್ಕೆ ಹೋಗಿ ಒಂಚೂರು ಅನ್ನ ಸಿಗುತ್ತೆ 24 ಗಂಟೆ. ಅದೇ ಸಿದ್ಧಗಂಗಾ ಮಠ. ಅದಕ್ಕೆ ಅವರಿಗೆ ದಾಸೋಹ ಯೋಗಿ ಅಂತಾರೆ, ಕಾಯಕ ಯೋಗಿ ಅಂತಾರೆ, ನಡೆದಾಡೋ ದೇವರು ಅಂತಾರೆ. ಶ್ರೀ 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 ಅಂತ 3 ಸರಿ ಯಾಕೆ ಹೇಳ್ತಾರೆ ಹೇಳು? ಹಂಗೆ ಶ್ರೀ ಮಾಮೂಲಿ. ಆದರೆ ಅವ್ರ ಹೆಸರೇ ಬಂದು ಶ್ರೀ ಶಿವಕುಮಾರ ಸ್ವಾಮಿ ಅಂತಲೇ ಅವ್ರ ಹೆಸರು ಇರೋದು. ಎಲ್ಲ ಬರೀ ಶಿವಕುಮಾರ ಸ್ವಾಮಿಗಳು ಅಂತೀವಿ. ಶ್ರೀ ಶಿವಕುಮಾರ ಸ್ವಾಮಿಗಳು ಅಂತಲೇ ಅವ್ರ ಜನ್ಮನಾಮ ಇರ್ತಕ್ಕಂಥದ್ದಪ್ಪ ಅದು. ಅದ್ರ ಜೊತೆ ನಾವು ಶ್ರೀ ಅಂತ ಸೇರಿಸ್ಕೊತೀವಿ. ಪ್ಲಸ್ 3 ಶ್ರೀ ಹಾಕೋದ್ರಿಂದ ಏನಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಕಾಯಕ ಯೋಗ, ಒಂದು ವಿದ್ಯಾಭ್ಯಾಸ, ಇಲ್ಲ ಒಂದು ಅಕಾಮಡೇಷನ್, ಏನು ಒಂದು ಸೇವೆ ನಿಮ್ಮ ಜನಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಅದ್ರ ಮೇಲೆ ಅವ್ರ ಪಟ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ ವ್ಯತ್ಯಾಸ. ಅವ್ರು ಮಾಡ್ತಕ್ಕಂಥ ಸಾಧನ ಮೇಲೆ ಅವ್ರು ಮುಂದೆ ಲೈನ್ಗಳು ಆಡ್ ಆಗ್ತಾ ಇರ್ತವೆ. ಏನೋ ಈಗ ಎಕ್ಸಾಂಪಲ್ಗೆ ಗುರುರಾಜ್ MA LLB, ನೀನು ಮಾಡ್ತೀಯ ಅದು ಹಂಗೆ ಹೋಗ್ತಾ ಹೋಗುತ್ತೆ. ಸೊ ನೀನು ಸಾಧನೆ ಹೇಗೆ ಮಾಡ್ತಾ ಹೋಗ್ತೀಯ ಅದ್ರ ಮೇಲೆ ನಿನ್ನ ಬಿರುದುಗಳು ಹೋಗ್ತಾ ಹೋಗುತ್ತೆ. ನೀನು ಕೇಳಿಲ್ಲ ಅಂದ್ರೆ ಪರಮಾತ್ಮ ಕೊಡ್ತಾ ಇರ್ತಾನೆ ನಿನಗೆ. ಈಗ ಹಸು ಆಕಳುಗಳು ಯಾಕೆ ಇದು ಮಾಡ್ತವೆ ಅಂತಂದರೆ, ಈಗ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ನೋಡಿರ್ಬೋದಪ್ಪ ನೀನು. ಅವರು ಹುತ್ತದಲ್ಲಿ ತಪಸ್ಸಿ ಕೂತ್ಕೊಂಡಾಗ ಆಕ್ಳಿಗೆ ಹೋಗ್ಬಿಟ್ಟು ಹಾಲು ಬಸಿದ್ರು ಬಿಡೋ ಆಕ್ಳು ನೀನು ಅಂದ್ಕೊಂಡಂಗೆ ಏನು ಅನ್ಕೊಂಡಿರ್ತೀಯ, ನೀನು ಮನೆಗೆ ಕರ್ಕೊಂಡೋಗಿ ನೀನು ಹಾಲು ಕರಿತೀಯ ಅನ್ಕೊತೀಯ.
ಯಾವ ಮರದ ಹತ್ರ ನಿಂತ್ಕೊಬೇಕು, ಎಲ್ಲಿ ನಿಂತ್ಕೊಬೇಕು ನಿಂಗೆ ಗೊತ್ತಿಲ್ಲಂಗೆ ಸೊನೆ ಬಿಟ್ಬಿಟ್ಟಿರ್ತಾಳೆ ಒಂಚೂರು. ಪವಾಡಲ್ಲ ಸಿದ್ರು ಆ ಶಕ್ತಿ ಹೆಂಗಿದೆ, ಗೋಮಾತೆ ಗೊತ್ತಿರುತ್ತಂತೆ ಗುರುಮೂಲ ಎಲ್ಲಿದೆ ಅಂತ, ಅದಕ್ಕೆ ಮಾತ್ರ ಗೊತ್ತಾಗುತ್ತೆ. ಕಾಮದೇನಲ್ವೇನ್ರಿ, ಕೈಲಾಸದೆಲ್ಲ ವಾಕಿಂಗ್ ಮಾಡ್ಕೊಂಬತ್ತಲ್ಲ ಅಮ್ಮಣಿ ಏನಪ್ಪ, ಹೆಂಗೆ ಅವಳಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲೋಗಿ ನಿಂತ್ಕೊಬೇಕು, ಎಲ್ಲೋಗಿ ಒಂಚೂರು ಮೊಲೆ ಹಾಲು ಬಿಡಬೇಕು, ಸಾಕು ಮನೆಗೆ ಹೋಗ್ಬಿಡ. ನೀವು ಯಜಮಾನಂಗೆ ಗೊತ್ತಾಗಬಾರ್ದು, ಏನು ಅನ್ಕೊಬೇಕು, ಯಾಕೋ ನನ್ನ ಹಸ ಇವತ್ತೆಲ್ಲ ಮೇವು ತಿಂದಿಲ್ಲ ಅಂತ ನಿಂಗೆ ಅನಿಸುತ್ತೆ. ಅವಳ ಕಾಯಕನ ಅವಳು ಮಾಡಿರ್ತಾಳೆ, ನಿನ್ನ ಕಾಯಕ ನೀನು ಮಾಡಿ. ಇಲ್ಲಿ ಸಿದ್ಧರಿಗೋಸ್ಕರವಾಗಿ ಕಾಮಧೇನುಗಳು ಅವ್ರಿಗೋಸ್ಕರ ಆಡು ಆಕ್ಳು ಪ್ರತಿಯೊಂದು ಪ್ರಾಣಿನೂ ಅವ್ರಿಗೋಸ್ಕರ ತಪವು ಒಂದು ಇದನ್ನು ಮಾಡುತ್ತಪ್ಪ. ಹಾಂ, ಅಷ್ಟು ಇದು ಮಾಡುತ್ತೆ. ಅದಕ್ಕೆ ಮೋಕ್ಷ ಬೇಡವಾ? ಆಕಳು ಮೋಕ್ಷ ಬೇಕು. ಮೀಸಲು ಅಂತಂದರೆ ಸ್ವಾಮಿಗೆ ಅಂತಲೇ ಒಂದು ಸೇರು ತುಪ್ಪ ಎತ್ತಿಗೆ ಬಿಡೋದು. ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟಿರ್ತಾರೆ, ನನಗೆ ಅಮ್ಮ ನನಗೆ ಕರ ಆರೋಗ್ಯ ಆಯಿತು ಅಂತಂದರೆ ನೋಡಪ್ಪ ನೆಕ್ಸ್ಟು ಕರವಾಗಿದ್ದು ತುಪ್ಪ ಏನಿದೆ ನಾನು ದೀಪಕ್ಕಾಗಲಿ ಇಲ್ಲಾಂದ್ರೆ ಗುಡಿಗಾಗಲಿ ಕೊಡ್ತೀನಿ. ಒಂದು ಪದ್ಧತಿ ಅದು, ಒಂದು ಸ್ವಾಮಿಗೆ ಮೀಸಲಿಡ್ತಕ್ಕಂಥದ್ದು. ಈಗ ನಮ್ಮ ಕಡೆ ಎಲ್ಲ ಈಗ ನೋಡು, ಕೆಲವೊಂದು ಈಗ ದುರ್ಗವ್ವನ ಜೊತೆ ಆಚೆ ಕಡೆ ದನಿನಮ್ಮ ಹಂಗೆ ಹಿಂಗೆ ಅಂತ ಇದ್ದಿರ್ತವಪ್ಪ. ಆಕಳಿಗೆ ಏನನ್ನ ಭಾವ ಆಯಿತು ಅಂದರೆ ಹೋಗಿ ಆಕಿ ಮೇಲೆ ಒಂದು ಹಿಂಗೆ ನೀರು ಬಿಟ್ಟರೆ ಭಾವ ವಾಸ ಹೋಗುತ್ತೆ. ಅವತ್ತಿನ ಕಾಲದಲ್ಲಿ ಇಡೋರು ಯಾವುದನ್ನ ಊರಿನ ಗ್ರಾಮದ ಮೇನ್ ಒಂದು ಶಿವಲಿಂಗ ಇದೆ ಅಂತ ಹೇಳಿದ್ರೆ, ಚೋಳರ ಕಾಲದಲ್ಲಾಗಿರ್ಬೋದು, ಹೊಯ್ಸಳ ಕಾಲದಲ್ಲಾಗಿರ್ಬೋದು, ಏನು ಮಾಡೋರು ಅಂತ ಹೇಳಿದ್ರೆ ಊರಿನ ಕಾಲಕ್ಕೆ ಏನನ್ನ ಕ್ಷಾಮ ಅಂತ ಬಂದಾಗ, ಇಲ್ಲ ಏನನ್ನ ಒಂದು ಬರಗಾಲ ಅಂತ ಬಂದಾಗ, ಇನ್ನೊಂದು ಅಂದರೆ ಅತಿವೃಷ್ಟಿ ಅನಾವೃಷ್ಟಿಗಳು ಆದಾಗ ಅದನ್ನು ಎತ್ಕೊಂಡು ಬೇರೆ ಇದರಿಂದ ಅದನ್ನು ಬಳಸಲಿ ಅಂತ, ಸಾಮ್ರಾಜ್ಯ ಮೇಂಟೆನೆನ್ಸ್ ಮಾಡೋಕ್ಕೆ ಅಂತ ಒಂದು. ಮತ್ತು ಕೆಲವರು ಏನು ಮಾಡೋರು, ಊರಿಗೆ ಆಗುವಷ್ಟು ಧಾನ್ಯನ ಕಣಜದ ಥರ ಮಾಡಿಬಿಟ್ಟು ಅದ್ರ ಮೇಲೆ ಶಿವನ ಸ್ಥಾಪನೆ ಮಾಡೋರು, ಗೊತ್ತಾಗಬಾರ್ದು ಅಂತೇಳಿ. ನಾಳೆ ಬರಗಾಲ ಅಂತ ಬಂದಾಗ ಅಲ್ಲಿನ ಧಾನ್ಯಗಳು ಎತ್ಕೊಂಡು ಬಿತ್ತಿ ಬಾಳಲಿ ಅಂತ. ಸಿಕ್ಕಿರೇನೋ ನವರತ್ನ ಸಿಕ್ಕಿರ್ತಾವ, ಇಲ್ಲ ಏನೋ ಅಷ್ಟದಾತ ಏನನ್ನ ಹಾಕಿದ್ರಿ, ಯಾರನ್ನ ಅವತ್ತಿನ ಕಾಲದಲ್ಲಿ ಹಾಕಿದ್ರೆ ಸಿಕ್ಬೋದೇನೋ, ಬಿಟ್ಟರೆ ಒಂದಿಷ್ಟು ಏನನ್ನ ಬೆಳ್ಳಿ ಬಂಗಾರ ಸಿಕ್ಬೋದೇನೋ, ಬಿಟ್ಟರೆ ಸುಮ್ಮನಾಯ್ತು ಪಾಪ. ಉಜ್ಜಯಿನಿಲಿ ಆಗುತ್ತೆ ನೋಡಿದ್ಯಾ, ಸೇಮ್ ಆಸ್ ಇಟ್ ಈಸ್ ಉಜ್ಜಯಿನಿ ನಮ್ಗೆ ಇಲ್ಲಿ ಇದಾಗುತ್ತೆ. ಅಲ್ಲಿ ದೀಪ ಹಚ್ತಾರೆ, ಇಲ್ಲಿ ಮಜ್ಜನ ಆಗುತ್ತೆ. ಉಜ್ಜಯಿನಿಲಿ ಮಹಾಕಾಲ ಉಜ್ಜಯಿನಿ ಒಳಗಡೆ ಇದನ್ನು ದೀಪ ಹಚ್ತಾರೆ, ಏನು ಕಂಬಕ್ಕೆ ಗೋಪುರದಕ್ಕೆ ದೀಪ ಹಚ್ತಾರೆ, ಮೇಲಿಂದ ಹಚ್ಕೊಂಡು ಬಂದ್ಬಿಡ್ತಾರೆ. ಅದು ನೋಡೋದೇ ದೊಡ್ಡ ವಿಚಾರ. ಅಲ್ಲಿ ಇಲ್ಲಿ ತೈಲಾಭಿಷೇಕ, ಶಿಖರ ತೈಲಾಭಿಷೇಕ ಮಾಡ್ತಾರೆ. ಎರಡೂ ಅಗ್ನಿತತ್ವನೇ ಅಪ್ಪ, ಅದು ಅಗ್ನಿತತ್ವ, ಇದು ಅಗ್ನಿತತ್ವನೇ. ದೀಪ ಏನಕ್ಕೆ ಎಣ್ಣೆ ಹೆಂಗೆ ಹಾಕ್ತಾರೆ ಹೇಳಿ, ಹಚ್ಚೋದಕ್ಕೆ ಅಂತ. ಆದರೆ ಅದನ್ನ ಏನಕ್ಕೆ ಹಾಕ್ತಾರೆ ಅಂದರೆ ಅದು ಒಂದು ರೀತಿ ಒಂದು ಕೈಂಡ್ ಆಫ್ ಶೆಲ್ ಪ್ರೊಟೆಕ್ಷನ್ ಅದು.